ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಿ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನಾನು ಬೆಳಗ್ಗೆ ಎದ್ದು ನೋಡ್ರಿ ಇಲ್ಲಿ ನಾಷ್ಟ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಬೆಳಗಿನ ತಿಂಡಿಯಲ್ಲಿ ನಾಷ್ಟ ಅವಲಕ್ಕಿ ಮಾಡ್ಕೊಳ್ತಾ ಇದ್ದೀನಿ ರೀ. ಅವಲಕ್ಕಿ ಒಗ್ಗರಣೆಗೆ ಏನೇನು ಬೇಕು ಅಂತ ಮೊದಲೇ ಎಲ್ಲ ನಾನು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ರೀ. ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ಟೊಮೆಟೊ ಮತ್ತು ಸ್ವಲ್ಪ ಶೇಂಗಾನು ಎಲ್ಲ ರೆಡಿ ಮಾಡಿ ಇಟ್ಕೊಂಡನ ಆಮೇಲೆ ಒಗ್ಗರಣೆ ಹಾಕಕ್ಕೆ ರೆಡಿ ಮಾಡ್ತೀನಿ ರೀ. ಯಾಕಂದ್ರೆ ಅಲ್ಲಿ ಒಗ್ಗರಣೆ ಹಾಕ್ತಾ ಇಲ್ಲೆಲ್ಲ ಒಂದೊಂದೊಂದು ತಗೋ ಅಂತಂದ್ರೆ ಗಡಿಬಿಡಿ ಆಗ್ತದಲ್ಲ ರೀ. ಅದ್ರ ಸಲುವಾಗಿ ಫಸ್ಟ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಒಗ್ಗರಣೆ ಹಾಕ್ತೀನಿ ರೀ. ಅವಲಕ್ಕಿನೂ ತುಂಬ ಚೆನ್ನಾಗಿತ್ತು ರೀ. ಹೊಟ್ಟೆನೂ ಭಾಳ ಹಸಿತಾಯಿತ್ತು. ನಂದು ನಾಷ್ಟ ಅಂದ್ರೆ 10:30 ಮೇಲೇ ಬರ್ತದೆ ರೀ. ಬೆಳಗ್ಗೆ ಹಾಲು ಬಿಸ್ಕಿಟ್ ತಿಂದಿರ್ತೀನಿ. ಆದರೆ ನಾಷ್ಟ ಮತ್ತು ನಮ್ಮ ಕೆಲಸದವ್ರು ಬಂದು ಎಲ್ಲ ಅವ್ರು ಮಾಡಿ ಪಾತ್ರೆ ಎಲ್ಲ ಮಾಡಿಕೊಟ್ಟು ಹೋಗ್ಮಟ್ಟ ಅಂದ್ರೆ ಹಸಿವು ಆಗ್ತದಲ್ಲ ರೀ. ನೋಡ್ರಿ ಅವಲಕ್ಕಿ ರೆಡಿ ಆಯಿತು. ಇನ್ನು ನಾಷ್ಟ ಮಾಡ್ತೀನಿ ರೀ. ಇದು ಸಂಜೆ ಹೊತ್ತು ಹೊರಗಡೆ ಬಂದೇನೆ ನೋಡ್ರಿ. ಹಂಗೆ ಈ ಪಾರ್ಕಿಗೆ ಬಂದೇನಿ ರೀ. ನಮ್ಮ ರೆಗ್ಯುಲರ್ ಪಾರ್ಕ್ ರೀ. ನಿಮಗೂ ತೋರಿಸ್ತೀನಿ. ಇಲ್ಲಿ ಯಾವಾಗಲೂ ಬರ್ತಾ ಇರ್ತೀನಿ ನಾನು. ಇಲ್ಲಿ ಬಂದಾಗ ಒಮ್ಮೆ ನನ್ನ ಮೊಮ್ಮಗಳ ನೆನಪು ಭಾಳ ಬರ್ತದೆ ರೀ. ಯಾಕಿನ ಕರ್ಕೊಂಡು ಬಂದಿದ್ನಲ್ಲ ರೀ. ಇದು ನೋಡ್ರಿ ಗೋರಿಲ್ಲ ತೋರಿಸ್ಬೇಕು ರೀ ಆಕಿಗೆ ಇನ್ನೊಮ್ಮೆ. ಅವಾಗ ಸಣ್ಣಕ್ಕಿದ್ದಾಗ ನೋಡಿದ್ಲು. ಈಗೇನು ಮಾಡ್ತಾಳೆ ಗೊತ್ತಿಲ್ಲ. ನೋಡಿ ಚಿಟ್ ಸೇರ್ತಿದ್ಲು ರೀ. ಆಮೇಲೆ ಸ್ವಲ್ಪ ಭಯ ಕಡಿಮೆ ಆಯ್ತು ರೀ ಆಕಿಗೆ. ಆಮೇಲೆ ಏನೂ ಹೆದರ್ಲಿಲ್ಲ ರೀ. ಅದಕ್ಕೆ ಇಲ್ಲೆಲ್ಲ ಮಕ್ಕಳು ಆಟ ಆಡ್ಲಿಕ್ಕೆ ಬಂದಿದ್ರಿ. ಇವ್ರದ್ದೊಂದೆಲ್ಲ ಹಂಗೆ ವಿಡಿಯೋ ಮಾಡ್ಕೊಂಡೆ ನಾನು. ಈ ಕಡೆ ಎಲ್ಲ ಸಾಯಂಕಾಲ ಹೊತ್ತು ಎಲ್ಲರೂ ವಾಕಿಂಗ್ ವಾಕಿಂಗ್ ಮಾಡ್ತಾರೆ ರೀ. ಆಮೇಲೆ ಸಣ್ಣ ಮಕ್ಳನ್ನ ಕರ್ಕೊಂಬಂದವ್ರು ಸಣ್ಣ ಮಕ್ಳನ್ನ ಕರ್ಕೊಂಬರ್ತಾರೆ ರೀ. ದೊಡ್ಡವರೆಲ್ಲ ಆಟ ಆಡ್ಲಿಕ್ಕೆಲ್ಲ ಜಿಮ್ ಇದಾವೆ ರೀ. ಇಲ್ಲಿ ಜಿಮ್ ಅಂದ್ರೆ ಇವೆಲ್ಲ ಕೈಲಿ ಕಾಲಲ್ಲಿ ಅಷ್ಟು ಹಿಂಗೆ ಎಕ್ಸಸೈಸ್ ಮಾಡುವಂಥ ಎಲ್ಲ ಮಾಡಿಟ್ಟಿದ್ದಾರೆ ರೀ. ಅಲ್ಲಿ ಬಂದೆಲ್ಲ ಮಾಡ್ತಿರ್ತಾರೆ ರೀ. ನಾನು ಸ್ವಲ್ಪ ಹೊತ್ತಲ್ಲಿ ಪಾರ್ಕ್ನಲ್ಲಿ ಕೂತ್ಕೋತೀನಿ ರೀ. ಪರಿಚಯ ಇದ್ದವ್ರು ಬಂದು ಮಾತಾಡ್ಸ್ತಿರ್ತಾರಲ್ಲಿ. ಇಲ್ಲಾಂದ್ರೆ ನಾನು ಸ್ವಲ್ಪ ಶಾಂತ ಕೂತ್ಕೋತೀನಿ. ಆಮೇಲೆ ಒಂದು 2-3 ರೌಂಡ್ ವಾಕಿಂಗು ಮಾಡ್ತೀನಿ ರೀ ನಾನು. ಅಲ್ಲೆಲ್ಲ ಪಾರ್ಕ್ನಾಗೆ ಸ್ವಲ್ಪ ಹೊತ್ತು ಮುಗಿಸ್ಕೊಂಡು ಆಮೇಲೆ ಇಲ್ಲಿ ಬಂದೆ ನೋಡಿರಿ ಹೊರಗಡೆ. ಯಾಕಂದರೆ ಇಲ್ಲಿ ಕಿರಾಣಿ ಅಂಗಡಿ ಒಳಗೆ ಸ್ವಲ್ಪ ಕೆಲಸ ಇತ್ತು. ನನ್ನ ರೇಷನ್ ಎಲ್ಲ ತೊಗೊಳೋದಿತ್ತು. ಹೋದ್ಲಾಗದಲ್ಲಿ ಹೇಳಿದ್ದೆ ಇನ್ನೂ ತೊಗೊಳೋದೈತ್ರಿ ಅಂಥೇಳಿ. ಆವಾಗ ಅದಕ್ಕೆ ಆಗಲಿಲ್ಲ ರೀ. ಇವಾಗ ಮತ್ತು ನೆಕ್ಸ್ಟ್ ಡೇ ಬಂದು ಇದೆಲ್ಲ ಶಾಪಿಂಗ್ ಮಾಡೋಕ್ಕೆ ಬಂದೇನೆ ನೋಡಿರಿ. ಇಲ್ಲೂ ಶಾಪ್ ಒಳಗೆ ಎಲ್ಲ ಥರ ಸಿಗ್ತದೆ ನೋಡಿರಿ. ಅದು ಲೂಸ್ ಕಟ್ ಕೊಡ್ತೀರ? ಪ್ಯಾಕೆಟ್ ಐತಲ್ಲ. हाँ, किधर आते हूँ किधर रहते हूँ सभी करती हूँ. ಎಲ್ಲಿ ಇದು ಇದಕ್ಕೆ ಸಣ್ಣದಿಲ್ಲ. ಇದು ಅರ್ಧ ಕಿಲೋ ಐತಿ. ಇಲ್ತು ಇದು ರಾಗಿ ಪ್ಯಾಕೆಟು. मला कसं टाईम मिळत नाही का आता. टाईम सुट्टी झाली की मला टाईम मिळत नाही गे. सकाळची कामं असतात. ती कामं केल्याशिवाय मला कसं सुट्टी येते की सकाळपासून सुट्टीच मिळते. आम्हाला सुट्टी मिळते, तुला नाही मिळत. म्हणजे काही नाही सामान घेऊन फिरत्या. थांब जरा किराणा हे
ಪುಳಿಯೋಗರೆ. ಇದು ಹೋಗ್ತೈತೆ ನೋಡ್ರಿ ಎಲ್ಲ ಕಲಿ ಹೋಗ್ತೈತಿ. ಇದು ಬರ್ದಾರ ನೋಡ್ರಿ. ಕಲಿ ಎಲ್ಲ ಕಮ್ಮಿ ಆಗುತ್ತಲ್ರಿ ಇದೆಲ್ಲ ಇದ್ರ ಮೇಲೆ ಬರ್ದಾರ ನೋಡ್ರಿ. ನಂದು ಬಿಲ್ ಮಾಡ್ರಿ. ಇದು ಇಲ್ಲಿ ಕೆಳಗೊಂದು ಬ್ಯಾಗ್ ಐತಿ. ಹೋಳ್ಗೆ ಬರ್ತಾವೇನ್ರಿ ನಾಳೆ? ಅದೇ ನಾ ಸಾಯಂಕಾಲ ಬಂದು ತೊಗೊಂಡು ಹೋಗ್ತೀನಿ. ನಾನು ಇವತ್ತು ಹೇಳಿಕತ್ತೇನೆ. कल्पना हे बास्केटला स्टॉक खाली कर. जे तेल डबे लावायला पाहिजे तर सोडा खाली लावायला पाहिजे. आणि ती सोप नंतर लावतो. पहिला सोडा बिळा पायातले घेतो. पेन ना इतकेच खाली पडला तुझ्या डोळ्यातून दिसत नाही ना तुमच्या दोघींच्या. ते तीच आहे तिथनं हल्ला नाही ना. आम्हाला का माहिती तर या साक्षा म्हटलीस म्हणजे की अंका घेते सर मला होती केली तिथले काढून बघते का काय. अरे मिया का समोर तिथे बसली ती मिया का माझ्या सोडून टाकली ती. 135चं एक 135चं एक आणि 67चं एक. 67चं एक रागी फ्लोर. 45चं एक ಹಾಲನ್ನು ಸ್ವಲ್ಪ ಬೇಕಾಗಿದ್ದವು ರೀ. ಅದಕ್ಕೆ ಹಾಲನ್ನು ಸ್ವಲ್ಪ ತೊಗೊಳಕ್ಕೆ ಬಂದೀನಿ ನೋಡ್ರಿ. ಹಾಲು ಮತ್ತು ಸ್ವಲ್ಪ ಮೊಸರು ತೊಗೊಂಡಿನಿ ನೋಡ್ರಿ. ಅಲ್ಲೆಲ್ಲ ಶಾಪಿಂಗ್ ಮಾಡಿಕೊಂಡು ಇಲ್ಲಿ ದೇವಸ್ಥಾನಕ್ಕೆ ಬಂದೀನಿ ನೋಡ್ರಿ. ಶನಿವಾರ ಇತ್ತು ರೀ. ಆಂಜನೇಯನ ದೇವಸ್ಥಾನಕ್ಕೆ ಸ್ವಲ್ಪ ಬಂದೆ. ಇದು ನೋಡ್ರಿ ಎಲ್ಲ ಶಾಪಿಂಗ್ ಬರೋ ಮಟ್ಟ ಅಂದ್ರೆ ಬ್ಯಾಗ್ ಒಂದಿಷ್ಟು ವಜ್ಜೆ ಆಗಿತ್ತು ರೀ. ಆಟೋ ಮಾಡ್ಕೊಂಡು ಬರ್ಬೇಕಂತ ಮಾಡಿದ್ದೆ. ಬಿಟ್ಟು ನಡ್ಕೊಂಡು ಹೋಗೋಣ ಅಂತ ಬಂದೆ. ನಡ್ಕೊಂಡು ಬರೋರಾಗ ಸುಸ್ತಾಗಿ ಹೋತ್ರಿ. ನನಗೂ ಐಸ್ ಕ್ರೀಮ್ ಅಂತ ತಂದಿದ್ನಿ. ಐಸ್ ಕ್ರೀಮ್ ತಿಂದೆ ರೀ. ನೋಡ್ರಿ ನಾನು ಇವತ್ತು ಏನೇನು ಶಾಪಿಂಗ್ ಮಾಡ್ಕೊಂಡು ಬಂದೀನಿ ಅಂತ ತೋರಿಸ್ತೀನಿ. ಇದು ಕಿರಿಕ್ಷನ್ ಪಲ್ಯ ತೊಗೊಂಡು ಬಂದೇನಿ ರೀ. ಕಿರಿಕ್ಷನ್ ಪಲ್ಯ ರಾತ್ರಿಗೆ ರೊಟ್ಟಿ ಪಲ್ಯ ಇದು ಚಲೋ ಆಗ್ತೈತೆ ಅಂತ ತೊಗೊಂಡು ಬಂದೀನಿ. ಮತ್ತು ಇದು ಒಂದು ಕೊತ್ತಂಬರಿ ಸ್ವಲ್ಪ ತೊಗೊಂಡು ಬಂದೀನಿ ರೀ. ಇಷ್ಟಕ್ಕೆ 10 ರೂಪಾಯಿ ರೀ. ಮತ್ತು ಇದು ಕೆಂಪು ಭಾಜಿ ತೊಗೊಂಬಂದೇನಿ ರೀ. ಇದು ತಂಪ ಚಲೋ ಆಗ್ತದೆ ಅಂಥೇಳಿ. ಮತ್ತು ಚುಮ್ಮರಿ ತೊಗೊಂಬಂದೇನಿ. ಚುಮ್ಮರಿ ಬೆಳಗ್ಗೆ ನಂಗೆ ನಾಷ್ಟಕ್ಕೆ ಬೇಕಾಗ್ತೈತೆ ರೀ. ಅದ್ರ ಸಲುವಾಗಿ ಇದು ಚುಮ್ಮರಿ ಪ್ಯಾಕೆಟು 2 ತೊಗೊಂಬಂದೀನಿ. 5 ಸೇರು ಅದಾವ್ರಿ ಈಗ. ನೋಡಿ ಇದೊಂದು ಪ್ಯಾಕೆಟ್ ತಂದೀನಿ. ಇದ್ರೊಳಗನೆ ಎಗ್ ಹಾಕೇನಿ ರೀ. ಎಗ್ ಅಂದ್ರೆ
ಅರ್ಧ ಡಜನ್ ಎಗ್ ತಂದೇನಿ ರೀ. ಎಲ್ಲರೂ ಸ್ಯಾಡಿ ಹೊಡೆದು ಗಿಡದಾವಂತೆ ಈ ಚುಮ್ಮರಿ ಪ್ಯಾಕೆಟ್ ಒಳಗೆ ಪ್ಯಾಕ್ ಮಾಡಿ ತೊಗೊಂಡ್ಬಂದೇನಿ ರೀ. ಬೆಳಗ್ಗೆ ನಾಷ್ಟಕ್ಕೆ ದಿನ ಏನು ಮಾಡ್ಬೇಕಂತ ಗೊತ್ತಾಗಲ್ಲ. ಒಮ್ಮೆ ರೊಟ್ಟಿ ತಿಂದಿರ್ತೀನಿ. ಇದು ಚುಮ್ಮರಿ ಒಂದಿನ, ಅವಲಕ್ಕಿ ಒಂದಿನ, ಉಪ್ಪಿಟ್ಟು ಒಂದಿನ, ಶಾವಿಗೆ ಉಪ್ಪಿಟ್ಟು ಒಂದಿನ. ಆಮೇಲೆ ಇದು ಶಾವಿಗೆ ಪ್ಯಾಕೆಟ್ ತೊಗೊಂಬಂದೇನಿ. ಹುರಿದಿದ್ದೇ ಇರ್ತಾವೆ ರೆಡಿ ರೀ. ಇದೊಂದು ತೊಗೊಂಬಂದೇನಿ ಶಾವಿಗೆ ಪ್ಯಾಕೆಟ್. ಹುರಿದಿದ್ರೆ ನಂಗೆ ಇಷ್ಟ ಆಗ್ತಾವೆ ರೀ. ಇದೆಲ್ಲ ಮಾಡ್ಬೋದು ರೀ. ಹುರ್ಕೋತಿಂತ ಟೈಮ್ ಹೋಗ್ತಿತ್ತಲ್ಲ, ಅದ್ರ ಸಲುವಾಗಿ ಇದನ್ನು ಹುರಿದಿದ್ದು ತೊಗೊಂಬಂದಿದ್ದೀನಿ. ಇದು ಒಂದು ದೊಡ್ಡ ಪ್ಯಾಕೆಟ್ ತಂದೇನಿ ರೀ. ಇದು ಒಂದು ಸಣ್ಣ ಪ್ಯಾಕೆಟ್ ತೊಗೊಂಡೇನಿ. ಇವು ಬಾಳೆಹಣ್ಣು ತೊಗೊಂಬಂದೇನಿ ರೀ. ಇವು ಸ್ವಲ್ಪ ತಂಪು ಇರ್ತಾವೆ ಅಂಥೇಳಿ 100 ರೂಪಾಯಿಗೆ ಡಜನ್ ಕೆಜಿ ಅಂದ್ರೆ ಅವರು 50 ರೂಪಾಯಿಗೆ ತೊಗೊಂಬಂದೇನಿ ರೀ ಇದು. ಆಮೇಲೆ ಇವು ಪುಳಿಯೋಗರೆ ಪ್ಯಾಕೆಟ್ ಒಂದು 5 ತೊಗೊಂಬಂದೇನಿ ರೀ. ಯಾಕಂದ್ರೆ ಒಂದೊಂದು ಸಾರಿ ಅನ್ನ ಸಾರು ಮಾಡ್ಕೊಳಂಗಿಲ್ಲಲ್ಲ ರೀ. ಅನ್ನ ಒಗ್ಗರಣೆ ಹಾಕೋಬೇಕಾದ್ರೆ ಸ್ವಲ್ಪ ಪುಳಿಯೋಗರೆನೂ ಒಂದೊಂದು ಸಾರಿ ಮಿಕ್ಸ್ ಮಾಡಿ ಒಗ್ಗರಣೆ ಹಾಕೊಂಡು ತಿಂತೀನಿ ರೀ ಇದ್ರೊಳಗೆ. ಆಮೇಲೆ ಇದು ನಮ್ಮದು ಎಣ್ಣೆ ಪ್ಯಾಕೆಟ್. ರೆಗ್ಯುಲರ್ ಇದನ್ನ ತೊಗೊಂಬರ್ತೀನಿ ರೀ ನಾ ಎಣ್ಣೆ ಪ್ಯಾಕೆಟ್ ಯಾವಾಗಲೂ. ಆಮೇಲೆ ಇದು ರಾಗಿ ಹಿಟ್ಟು ಅಂತ ತೊಗೊಂಬಂದೇನಿ ನೋಡಿರಿ. ಇದು ರಾಗಿ ಹಿಟ್ಟು ಅಂದ್ರೆ ಈಗ ಬಿಸಿಲು ಶುರುವಾಗೈತೆ ರೀ. ರಾಗಿಲಿ ಏನಾರು ಅಂಬ್ಲಿ ಮಾಡ್ಕೊಂಡು ಕುಡಿಬೋದು ರೀ ಡೈಲಿ ಅಂಥೇಳಿ. ಇದು ಎಕ್ಸ್ಪೈರಿ ಡೇಟ್ ಜೂನಕ್ಕೆ ಐತ್ರಿ. ಅಷ್ಟರೊಳಗೆ ಇದನ್ನು ಖಾಲಿ ಮಾಡೋದು ಪ್ಯಾಕೆಟ್. ಈ ಎಣ್ಣೆ ಪ್ಯಾಕೆಟು 2 ತಂದೇನಿ ರೀ. ಆಮೇಲೆ ಇದು ಬಾಂಬೆ ರವೆ ತೊಗೊಂಬಂದೇನಿ ನೋಡಿರಿ. ಉಪ್ಪಿಟ್ಟು ಮಾಡ್ಕೊಳಕ್ಕೆ ನಂಗೆ ಒಬ್ಬಕ್ಕಿಗೆ ನಾನು ಇಷ್ಟ ತೊಗೊಂಬಂದೇನಿ ರೀ. ಆಮೇಲೆ ಇದು ಒಂದು ಸಾಫ್ಟ್ ಟೂತ್ ಪೇಸ್ಟ್ ತೊಗೊಂಬಂದೇನಿ. ಇರಲಿ ಮನೆ ಒಳಗೆ ಹೆಚ್ಚು ಕಡಿಮೆ ಬೇಕಾಗ್ತದೆ ಅಂತ ಹೇಳಿ. ಆಮೇಲೆ ಇವು ಭಾಂಡೆ ಚಿಕ್ಕ ಸೋಪ್ ಹಾಲಿಗೆ ಹಾಕತ್ತಿದ್ದು ರೀ. ಒಂದು 4 ತೊಗೊಂಬಂದೇನಿ ರೀ. ಇದು ಕೆಳಗೊಂದು ಇರ್ಬೇಕು ರೀ. ಆಮೇಲೆ ಇದು ಕೋಲ್ಗೇಟ್ ರೀ. ಕೋಲ್ಗೇಟ್ ಅಂತ ತೊಗೊಂಬಂದೀನಿ. ಇದು ಕೋಲ್ಗೇಟ್ ಅಂತ ತೊಗೊಂಬಂದೀನಿ ನೋಡಿರಿ. ಆಮೇಲೆ ಇದೊಂದು ಫೇರ್ ಆ್ಯಂಡ್ ಲವ್ಲಿ ತೊಗೊಂಡು ಬಂದೇನಿ ರೀ. ಯಾವಾಗೂ ಹಚ್ಚಂಗಿಲ್ಲ ನಾನು ಆ್ಯಕ್ಚುಲಿ. ಇದು ಒಂದು ತೊಗೊಂಡ್ಬಂದೇನಿ ರೀ. ಏನಾರು ಡಾರ್ಕ್ ಸ್ಪಾಟ್ ಎಲ್ಲ ಏನಾರು ಇದ್ರೆಲ್ಲ ಹೋಗ್ತೈತಿ, ಕ್ಲೀನ್ ಆಗ್ತದೆ ಅಂತ ಹೇಳಿದ್ರಿ. ಅದ್ರ ಸಲುವಾಗಿ ಇದು ಒಂದು ತೊಗೊಂಡ್ಬಂದೇನಿ ನೋಡಿ. ಫೇರ್ ಆ್ಯಂಡ್ ಲವ್ಲಿ. ನಂದು ಇವತ್ತಿನ ಇಷ್ಟು ಶಾಪಿಂಗ್ ಆಗಿದ್ದು ರೀ. ಇವು ಬದ್ನೆಕಾಯಿ ಚಲೋ ಇದ್ದು ರೀ. ತಂಪಗೆ ಫ್ರೆಶ್ ಆಗಿದ್ದು ರೀ. ಇವನೊಂದು 1/4 ಕಿಲೋ ತೊಗೊಂಬಂದೀನಿ. 20 ರೂಪಾಯಿ 1/4 ಕಿಲೋ ಹೇಳಿದ್ರಿ ರೀ. ನಾವು ಒಂದು 1/4 ಕಿಲೋ ತೊಗೊಂಬಂದೇನಿ ರೀ. ಮತ್ತು ಇದು ಮಾಮೂಲಿ ನಮ್ದು ಹಾಲು ಇದು ನೋಡ್ರಿ. ಇದು ಹಾಲು 1 ಲೀಟ್ರ್ ತೊಗೋತೀನಿ ಯಾವಾಗಲೂ. ಅದೊಂದು ಲೀಟ್ರ್ ಹಾಲು ತೊಗೊಂಡಿದ್ದೀನಿ. ಮತ್ತು ಇದು ಮೊಸರನ್ನ ಸ್ವಲ್ಪ ಜಾಸ್ತಿ ದೊಡ್ಡ ಪ್ಯಾಕೆಟೇ ತೊಗೊಂಡ್ಬಂದೇನಿ ರೀ. ಯಾಕಂದ್ರೆ ಬಿಸಿಲು ಭಾಳ ಐತ್ರಿ. ಏನಾರು ಮಜ್ಜಿಗೆ ಮೊಸರು ಮಾಡ್ಕೊಂಡು ಕುಡಿಯಕ್ಕೆ ಬರ್ತದೆ, ತಿನ್ನಕ್ಕೆ ಬರ್ತದೆ ಊಟದಾಗ ಅಂಥೇಳಿ. ಮತ್ತು ಇದು ಕರಿಬೇವು ಸೊಪ್ಪು ತೊಗೊಂಡ್ಬಂದೇನಿ ರೀ 5 ರೂಪಾಯಿಗೆ. ಏನು ಬಿಸಿಲಿಗೆಲ್ಲ ಒಣಗೇ ಬಿಡ್ತಾವೆ ಎಲ್ಲ. ಆಮೇಲೆ ಇದು ಮೆಂತ್ಯ ಸೊಪ್ಪು ತೊಗೊಂಡ್ಬಂದೀನಿ ನೋಡಿರಿ. ಇದು ಮೆಂತ್ಯ ಸೊಪ್ಪು 10 ರೂಪಾಯಿಗೆ ಒಂದಂತ. ಯಾಕಂದ್ರೆ ಮೆಂತ್ಯದ ಪಲ್ಯ ಯಾವ ಥರ ಮಾಡ್ತೀವಿ ಅಂತ ರೆಸಿಪಿ ಮಾಡೋಣ ಅಂತ ತೊಗೊಂಡ್ಬಂದೇನಿ ರೀ. ನಮ್ಮ ಸಬ್ಸ್ಕ್ರೈಬ್ಗೂ ತೋರಿಸ್ದಂಗಾಗತ್ತೆ, ನಮಗೂ ಆಗುತ್ತೆ ಅಂತೇಳಿ. ಆಮೇಲೆ ಇದು ಅಲ್ಲಿ ಬ್ಲೌಸ್ ಹೊಲ್ಯಾಕೆ ಕೊಟ್ಟಿದ್ನಲ್ರಿ ಟೇಲರ್ ಹತ್ರ. ಎಲ್ಲ ಹೊಲದಿಟ್ಟಿದ್ರಿ. ಇದಷ್ಟೆಲ್ಲ ತೊಗೊಂಡ್ಬಂದೇನಿ ನೋಡ್ರಿ. ಎಲ್ಲ ಬ್ಲೌಸ್ ನೋಡ್ರಿ ಎಲ್ಲ ಹೊಲದಾರೆ. ಎಲ್ಲ ಆ ಬ್ಲೌಸ್ ಇಟ್ಕೊಂಡು ಬಂದೆ. ಆಮೇಲೆ ಇದು ಸೌತೆಕಾಯಿ ತೊಗೊಂಡ್ಬಂದೇನಿ ರೀ. ಎಳಿ ಸೌತೆಕಾಯಿ ಚಲೋ ಇದ್ದು ತಂಪಾಗ ಬಿಸಿಲಾಗ ತಿನ್ನಕ್ಕೆ ಚಲೋ ಆಗ್ತದಂತೆ ಇದು ಸ್ವಲ್ಪ ತೊಗೊಂಡ್ಬಂದೀನಿ. ಆಮೇಲೆ ನೀವು ಮೆಣಸಿನ್ಕಾಯಿನೂ ತೊಗೊಂಡ್ಬಂದೇನು ಸ್ವಲ್ಪ ರೀ. ಹಿಂಗೆ ಹೊರಗೆ ಹೋದ್ರೆ ಏನಾದ್ರೆ ತೊಗೊಂಡು ಬರೋದು ಆಗ್ತೈತ್ರಿ. ಮನೆ ಕಾಯಿಪಲ್ಲೆ ಹಂಗೆ ಸ್ವಲ್ಪ ಪಾಕಿಗೆ ಹೋಗೋದ್ರಿ, ದೇವಸ್ಥಾನಕ್ಕೆ ಹೋಗೋದು, ಹಿಂಗೆ ಎಲ್ಲ ಏನಾರು ಇರತ್ತೈತ್ರಿ.
ಇದು ಸಾಯಂಕಾಲ ಮೆಂತ್ಯ ಸೊಪ್ಪಿನ ಪಲ್ಯ ಯಾವ ಥರ ಮಾಡ್ತೀನಿ ಅಂತ ತೋರಿಸೋ ಸಲುವಾಗಿ ಇಲ್ಲಿ ಮೆಂತ್ಯ ಸೊಪ್ಪೆಲ್ಲ ಕಟ್ ಮಾಡಿ ಇಟ್ಕೊಳಕತ್ತೀನಿ ರೀ. ಇದರ ಅಡುಗೆದ ರೆಸಿಪಿ ಮೆಂತ್ಯ ಸೊಪ್ಪಿನ ಅಡುಗೆದ ಇದು ನೆಕ್ಸ್ಟ್ ವ್ಲಾಗ್ದಲ್ಲಿ ನಿಮಗೆ ತೋರಿಸ್ತೀನಿ ನಾನು. ಏನಾರ ಸೊಪ್ಪು ತೊಗೊಂಡು ಬಂದೀವಿ ಸಾಯಂಕಾಲದ ಪಲ್ಯ ಮಾಡಕ್ಕೆ ಬೇಕಂತಂದ್ರೆ ಅದು ಸೋಸೋದ್ರೊಳಗೆ ಟೈಮ್ ಹೋಗ್ತೈತೆ ನೋಡಿರಿ. ಒಂದು ಇಬ್ಬರು ಮಂದಿ ಸೇರಿ ಮಾತಾಡ್ಕೋತ ಸೋಸಿದ್ರೆ ಬೇಗ ಮುಗಿತೈತೆ ರೀ. ಇದಿಲ್ಲರಿ, ನಾನು ಒಬ್ಬಕ್ಕೆ ಸೋಸ್ತಾ ಇರ್ತೀನಲ್ರಿ, ಇದು ಸ್ವಲ್ಪ ಟೈಮ್ ತೊಗೋತೈತೆ ರೀ ನಂಗೆ ಸೋಸೋದನ್ನು. ನೋಡಿರಿ, ಒಬ್ಬಳೇ ಎಲ್ಲ ಸೋಸ್ಕೊಂಡೆ ಮೆಂತ್ಯ ಸೊಪ್ಪು ಸೋಸ್ಕೊಂಡು ಅವ್ನು ಸ್ವಲ್ಪ ಇನ್ನು ಸಣ್ಣ ಕಟ್ ಮಾಡ್ತೀನಿ ರೀ. ಸಣ್ಣ ಕಟ್ ಮಾಡಿದ್ರೆ ಸ್ವಲ್ಪ ಚಲೋ ಆಗ್ತೈತೆ ರೀ ಭಾಜಿ ಅಂಥೇಳಿ. ಅದಕ್ಕೆ ಸ್ವಲ್ಪ ಅವನ್ನೆಲ್ಲ ಸೋಸ್ಕೊಳಕ್ಕಂತ ರೆಡಿ ಮಾಡ್ಕೊಳತ್ತೀನಿ ನೋಡಿರಿ. ಮತ್ತು ಇನ್ನೊಂದು ಸ್ವಲ್ಪ 2 ಕಟ್ಟು ಸೊಪ್ಪು ತಂದಿದ್ನಲ್ರಿ, ಆಗೆಲ್ಲ ತೋರಿಸಿದ್ದೀನಿ. 1 ಕಟ್ಟಷ್ಟು ಸೋಸಿ ಎಲ್ಲ ತೆಗೆದಿಟ್ಟಿದ್ನಿ ರೀ. ಈಗ ಇನ್ನೊಂದು ಕಟ್ಟು ತೊಗೊಂಡೇನಿ ರೀ. ಇದನ್ನು ಸ್ವಲ್ಪ ಸೋಸಾಕತ್ತೀನಿ ರೀ. ಇದು ಪಲ್ಯ ಮಾಡಕ್ಕೆ ರೀ. ಆಗಲಿದ ಬೇರೆ ಒಂದು ಸ್ವಲ್ಪ ಸೋಸಿಟ್ಟಿನಿ ರೀ. ಇದು ಒಂದು ಬೇರೆ ಸ್ವಲ್ಪ ಸೋಸಾಕತ್ತೀನಿ ನೋಡಿರಿ. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವ್ಲಾಗವನ್ನು ಮುಗಿಸುವ ಸಮಯ ಬಂದಿದೆ. ಅದಕ್ಕಿಂತ ಮುಂಚೆ ಇವತ್ತಿನ ಸುಭಾಷಿತ: ಜೀವನ ಎಂದಿಗೂ ನಮ್ಮೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳುವುದಿಲ್ಲ, ನಾವೇ ಜೀವನದೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳಬೇಕು ಎಂದು ಹೇಳುತ್ತಾ ಇವತ್ತಿನ ಈ ವ್ಲಾಗವನ್ನು ನಾನು ಮುಗಿಸ್ತಾ ಇದ್ದೀನಿ. ಯಾರ ನಾನು ವಿಡಿಯೋಸನ್ನು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಅಂತ ನಾನು ಕೇಳ್ಕೊಳ್ತೀನಿ. ಮತ್ತೆ ಮುಂದಿನ ವ್ಲಾಗದಲ್ಲಿ ನಿಮ್ಮನ್ನೇ ಭೇಟಿ ಆಗುತ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.